ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂದ್ಬಿಟ್ಟು ಪ್ಲೀಸ್ ನನ್ನ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಯೋಜನೆಗಳು ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಇನ್ನು ಮುಂದೆ ಆಧಾರ್ ಕಾರ್ಡ್ ಪೂರ್ತಿಯಾಗಿ ಡಿಜಿಟಲೈಸ್ ಆಗ್ತಾ ಇದೆ. ನೀವು ಇನ್ನು ಮುಂದೆ ಯಾವುದೇ ರೀತಿ ಆಧಾರ್ ಕಾರ್ಡ್ನ ಕ್ಯಾರಿ ಮಾಡೋದಾಗಿರ್ಬೋದು ಅಥವಾ ಜೆರಾಕ್ಸ್ ಕಾಪಿನ ಕ್ಯಾರಿ ಮಾಡೋ ನೆಸಿಟಿ ಇಲ್ಲ. ಕಂಪ್ಲೀಟಾಗಿ ಡಿಜಿಟಲ್ ಆಗಿದೆ. ಹಾಗೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಕರೆಕ್ಷನ್ ಇರುತ್ತೆ, ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ ಅಥವಾ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಫೋನ್ ನಂಬರ್ ಚೇಂಜ್ ಆಗಿರ್ಬೋದು, ನೀವು ಎಲ್ಲ ಈಸಿಯಾಗಿಯೇ ಮನೆಯಲ್ಲೇ ಕೂತ್ಕೊಂಡು ನೀವು ಏನೇ ಚೇಂಜಸ್ ಇದ್ದರೂ ಕೂಡ ಮಾಡ್ಕೋಬೋದು. ಹಾಗೆ ಅಪ್ಡೇಟ್ನ ಕೂಡ ಮಾಡ್ಕೋಬೋದು. ಅದೊಂದೇ ಅಲ್ಲ, ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಪಾಸ್ಪೋರ್ಟ್ನ ಲಿಂಕ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟ್ನ ಲಿಂಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಆ್ಯಪ್ ಮೂಲಕ ನೀವು ನಿಮ್ಮಷ್ಟಕ್ಕೆ ನೀವು ಈಸಿಯಾಗಿ ಲಿಂಕ್ನ ಮಾಡ್ಬೋದು. ಇದು ಯಾಕೆ ಮಾಡ್ತಿದ್ದಾರಪ್ಪ ಇವಾಗ ಇಷ್ಟು ದಿನ ಇದ್ದಿದ್ದು ಇವಾಗ ಯಾಕೆ ಪೂರ್ತಿ ಡಿಜಿಟಲೈಸ್ ಆಗ್ತಿದೆ ಅಂದರೆ ನಿಮಗೆ ಎಲ್ಲ ಈಸಿ ಆಗಲಿ ಎಲ್ಲ ಜನಗಳಿಗೆ ಅಂತ. ಇವಾಗ ನಿಮಗೂ ಕೂಡ ಗೊತ್ತಿದೆ, ನೀವು ಏನಾರು ಆಧಾರ್ ಕಾರ್ಡ್ ಏನೇ ಅಪ್ಡೇಟ್ ಇರಲಿ, ಕರೆಕ್ಷನ್ ಇರಲಿ ಅಂತಂದರೆ ನೀವು ಆಧಾರ್ ಸೆಂಟರ್ಗೆ ಹೋಗಬೇಕಾಗುತ್ತೆ. ಡಾಕ್ಯುಮೆಂಟ್ನೆಲ್ಲ ಕ್ಯಾರಿ ಮಾಡಬೇಕು, ಅಲ್ಲಿ ವೆಯ್ಟ್ ಮಾಡಬೇಕು. ಸರ್ವರ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ವೆಯ್ಟ್ ಮಾಡಬೇಕು. ಒಂದೊಂದ್ಸತಿ ಸರ್ವರ್ ಸ್ಲೋ ಇರುತ್ತೆ. ಸಾಕಷ್ಟು ತೊಂದರೆಗಳಾಗಿದ್ದರಿಂದ ಇನ್ನು ಮುಂದೆ ಡಿಜಿಟಲೈಸ್ ಮಾಡಿದ್ರೆ ಎಲ್ಲರಿಗೂ ಕೂಡ ಈಸಿ ಆಗುತ್ತೆ. ಹಾಗೆ ಆಧಾರ್ ಕಾರ್ಡ್ ಫ್ರಾಡ್ ಮಾಡೋರಿಗೂ ಕೂಡ ಕಡಿಮೆ ಆಗುತ್ತೆ. ಫ್ರಾಡ್ ಮಾಡೋರಿಗೆ, ನಕಲಿ ಆಧಾರ್ ಕಾರ್ಡ್ನ ಮಾಡಿಕೊಡೋರ್ಗೂ ಕೂಡ ಇದರಿಂದ ತಡೆ ಹಿಡಿಬೋದು ಅಂದ್ಬಿಟ್ಟು ಈ ಕಂಪ್ಲೀಟಾಗಿ ಡಿಜಿಟಲೈಸ್ ಮಾಡ್ತಿದ್ದಾರೆ. ಇದನ್ನು UIDAI CEO ಆದಂತಹ ಭುವನೇಶ್ವರ್ ಕುಮಾರ್ ಅವರೇ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿರುವಂಥದ್ದು. ಇದನ್ನು ಹೇಗೆ ಯೂಸ್ ಮಾಡೋದಪ್ಪ ಅಂದರೆ ಇದಕ್ಕೆ ಅಂತಲೇ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ನಿಮ್ಮ ಬೆರಳಚ್ಚಿನ ಮೂಲಕ ಅಥವಾ ಐರಿಸ್ ಮೂಲಕ ಅಂದರೆ ನಿಮ್ಮ ಕಣ್ಣಿನ ರೆಟಿನಾ ಮೂಲಕ ನೀವು ಈ ಆ್ಯಪಿಗೆ ಲಾಗಿನ್ ಆಗಿ ನೀವು ಹೋಟೆಲ್ ಚೆಕ್ ಇನ್ ಮಾಡೋಕ್ಕೆ, ಇವಾಗ ಏನಾದ್ರು ನೀವು ಹೊರಗಡೆ ಅದರ ಪ್ಲೇಸಸ್ಸಿಗೆ ಹೋಟೆಲ್ಗೆಲ್ಲ ಹೋದಾಗ ಆಧಾರ್ ಕಾರ್ಡ್ ಕೇಳ್ತಾರೆ, ಅಥವಾ ನೀವು ಟ್ರೈನಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲೂ ಕೂಡ ಒಂದೊಂದ್ಸತಿ ಚೆಕಿಂಗ್ ಬಂದರೆ ಆಧಾರ್ ಕಾರ್ಡ್ ಕೇಳ್ತಾರೆ. ಅಂಥ ಟೈಮಲ್ಲೆಲ್ಲ ನೀವು ಈ ಆ್ಯಪ್ ಮೂಲಕ ಲಾಗಿನ್ ಆಗಿ ನೀವು ಅವರಿಗೆ ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ನ ಈಸಿಯಾಗಿ ತೋರಿಸ್ಬೋದು. ಈ ಆ್ಯಪು ಇದೇ ವರ್ಷ ನವೆಂಬರಲ್ಲಿ ಈ ಆ್ಯಪ್ ಬರುತ್ತೆ. ನೀವು ಇದನ್ನು ಯಾವುದೇ ರೀತಿ ಡೌನ್ಲೋಡ್ ಮಾಡೋ ಅಗತ್ಯ ಇರಲ್ಲ. ಒಂದು QR ಕೋಡ್ ಇರುತ್ತೆ. ನೀವು ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಆಧಾರ್ದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆವಾಗ ನೀವು ಏನೇ ಅಪ್ಡೇಟ್ ಇರಲಿ ಅಥವಾ ಏನೇ ಕರೆಕ್ಷನ್ ಇರಲಿ ನೀವು ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಬೆರಳಚ್ಚು ಅಥವಾ ಐರಿಸ್ ಮೂಲಕ ನಿಮ್ಮ ಕಣ್ಣಿನ ರೆಟಿನಾ ಮೂಲಕ ನೀವು ಲಾಗಿನ್ ಆಗಿ ನೀವು ಏನೇ ಕರೆಕ್ಷನ್ ಇದ್ದರೂ ಮಾಡಿಸ್ಕೋಬೇಕಾಗತ್ತೆ. ನೀವು ಒಂದೇ ಸತಿ ಹೋಗ್ಬೇಕಾಗತ್ತೆ. ಅಂದರೆ ನಿಮ್ದೇನಾದ್ರು ಬೆರಳಚ್ಚು ಏನಾದ್ರು ಚೇಂಜ್ ಆಗಿತ್ತು ಅಥವಾ ನಿಮ್ದೇನಾದರೂ ಐರಿಸ್ಸಿಂದು ನಿಮ್ಮದೇ ರೆಕಗ್ನೈಸ್ ಆಗ್ತಿಲ್ಲ, ರೆಟಿನಾದು ಲಾಗಿನ್ ಆಗ್ತಿಲ್ಲ ಅಂದರೆ ಅಂಥ ಟೈಮಲ್ಲಿ ಮಾತ್ರ ನೀವು ಆಧಾರ್ ಸೆಂಟರ್ಗೆ ಹೋಗಿ ನೀವು ಅಪ್ಡೇಟ್ನ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಯಾವುದೇ ರೀತಿ ಆಧಾರ್ ಸೆಂಟರ್ಸಿಗೆ ಹೋಗೋ ಅಗತ್ಯನೇ ಇರೋದಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದಾಗತ್ತೆ. ಅಷ್ಟಕ್ಕೆ ಮಾತ್ರ ಅಲ್ಲ, ನಾನು ಆಗಲೇ ಹೇಳ್ದಂಗೆ ನೀವೇನಾದ್ರು ಫ್ಲ್ಯಾಟ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಥವಾ ನೀವು ಯಾವುದೋ ಒಂದು ಸೈಟ್ ತೊಗೊಳ್ತಾ ಇದ್ದೀರಾ, ಒಂದು ಕೃಷಿ ಭೂಮಿನ ತೊಗೋತಿದ್ದೀರಾ ಇದೆಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್, ಅದರಲ್ಲೂ OTP ವೆರಿಫಿಕೇಷನ್ ಅದೆಲ್ಲ ಸಖತ್ತು ಪ್ರೊಸೀಜರ್ ಇರುತ್ತೆ. ನೀವು ಅದನ್ನು ಕೂಡ ಈ ಆ್ಯಪ್ ಮೂಲಕ ಮಾಡ್ಕೋಬೋದಾಗತ್ತೆ. ಇದೆಲ್ಲದೂ ಕೂಡ ವರ್ಕ್ ಮಾಡ್ತಿದ್ದಾರೆ. ಇದೇ ವರ್ಷ ನವೆಂಬರಲ್ಲಿ ಈ ಆ್ಯಪ್ ಲಾಂಚ್ ಆಗುತ್ತೆ. ಸೊ ಆವಾಗ ನೀವು ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ನಿಮ್ದು ಆಧಾರ್ ಕಾರ್ಡ್ ಏನೇ ಇದ್ರೂ ಕೂಡ ಮನೆಯಲ್ಲೇ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಎರಡೇ ರೀಸನಿಗೆ ನೀವು ಹೋಗ್ಬೇಕಾಗತ್ತೆ. ಹೋದರೆ ನಿಮ್ದು ಏನಾದ್ರು ಬೆರಳಚ್ಚು ಮಾಸ್ ಹೋಗಿದೆ, ತಮ್ಮ ಇಂಪ್ರೆಷನ್ ತಗೋತಾ ಇಲ್ಲ, ಅಥವಾ ಆ ಕಣ್ಣಿನ ರೆಟಿನಾ ಅದು ಪ್ರಾಬ್ಲಮ್ ಏನಾರು ಆಗಿದೆ ಅದರಿಂದ ಲಾಗಿನ್ ಆಗ್ತಾ ಇಲ್ಲ ಅಂದರೆ ನೀವು ಅವೆರಡರಿಂದ ಹೋಗ್ಬೇಕಾಗತ್ತೆ ಹೊರತು ಇನ್ಯಾವ ರೀಸನ್ಗೂ ಕೂಡ ಹೋಗೋ ಅಗತ್ಯ ಇರೋದಿಲ್ಲ. ಇದು ಯಾಕೆ ಮಾಡ್ತಿದ್ದಾರೆ ಅಂದರೆ ಒನ್ ಕಾರ್ಡ್ ಒನ್ ನೇಷನ್ ಈ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಡಿಜಿಟಲೈಸ್ ಮಾಡಬೇಕು ಕಂಪ್ಲೀಟಾಗಿ ಆಧಾರ್ ಕಾರ್ಡ್ನ ಅಂದ್ಬಿಟ್ಟು ಈ ಒಂದು ಸ್ಟೆಪ್ನ ತಗೊಂಡಿದ್ದಾರೆ. ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇವಾಗ ಇರೋದೇ ಒಳ್ಳೇದಿತ್ತಾ ಅಥವಾ ಈ ಡಿಜಿಟಲೈಸ್ ಮಾಡೋದು ಒಳ್ಳೇದಾ, ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಏನೇ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಎಷ್ಟು
ನನ್ನ ವೀಡಿಯೋಸ್ನ ನೋಡ್ತೀರಾ, ಎಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತೀರಾ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ತೀರಾ, ಅಷ್ಟು ನನಗೆ ಇನ್ನೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.